ಸಾಧ್ಯತೆಗಳ ದಿಗಂತವನ್ನು ಮೀರಿ ಕನಸು ಕಾಣುವವರಿಗೆ ವಿಶ್ವವು ಪ್ರತಿಫಲ ನೀಡುತ್ತದೆ. ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಪ್ರಾರ್ಥನಾ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಾರ್ಥನಾ ಸಭೆ ಎಂದರೆ ಶಾಲೆಯಲ್ಲಿ ಪ್ರತಿದಿನ ಬೆಳಗ್ಗೆ ವಿದ್ಯಾರ್ಥಿಗಳು ಸೇರಿ ನಡೆಸುವ ಸಭೆ. ದಿನದ ಆರಂಭದಲ್ಲಿ ಪ್ರತಿಜ್ಞೆ ಹಾಗೂ ಸುದ್ದಿಗಳನ್ನು ತಿಳಿಸಿಕೊಡುವ ಸಭೆ. ಮೊದಲನೆಯದಾಗಿ ಪ್ರತಿಜ್ಞೆ ಎಂದರೆ ಯಾವುದೇ ಕೆಲಸವನ್ನು ಮಾಡಲು ಅಥವಾ ಭವಿಷ್ಯದಲ್ಲಿ ನಡೆದುಕೊಳ್ಳಲು ನೀಡುವ ಭರವಸೆ. ಈಗ ಪ್ರತಿಜ್ಞೆಯೊಂದಿಗೆ ಬರುತ್ತಿದ್ದಾರೆ ಫಾಲ್ಗುನಿ. ಭಾರತವು ನಮ್ಮ ದೇಶ. ಭಾರತೀಯರಾದ ನಾವೆಲ್ಲರೂ ಸಹೋದರ ಸಹೋದರಿಯರು. ನಾವು ನಮ್ಮ ದೇಶವನ್ನು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುತ್ತೇವೆ. ನಾವು ಇದರ ಸಂಪತ್ತು ಹಾಗೂ ವಿವಿಧ ಸಂಸ್ಕೃತಿಗಳ ಬಗ್ಗೆ ಹೆಮ್ಮೆ ಪಡುತ್ತೇವೆ. ನಾವು ಇದರ ಸುಯೋಗ ಪರಾಗಲು ಸದಾ ಪ್ರಯತ್ನಿಸುತ್ತೇವೆ. ನಾವು ನಮ್ಮ ಪಾಲಕರನ್ನು, ಅಧ್ಯಾಪಕರನ್ನು ಹಾಗೂ ಗುರುಗಳನ್ನು ಸದಾ ಗೌರವಿಸುತ್ತೇವೆ. ನಾವು ನಮ್ಮ ದೇಶ ಹಾಗೂ ಜನತೆ ಅರಿವಿಗಾಗಿ ಅರ್ಪಣಾ ಭಾವದಿಂದ ದುಡಿಯುವುದಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಅವರ ಕಲ್ಯಾಣಕ್ಕೆ ಹಾಗೂ ಸಮೃದ್ಧಿಯಲ್ಲಿ ನಮ್ಮ ಸುಖವು ಅಡಕವಾಗಿದೆ. ಜೈ ಹಿಂದ್. ಸುಭಾಷಿತ ಎಂದರೆ ಇದೊಂದು ಮನುಷ್ಯ ನೀತಿ, ಧರ್ಮ, ಜ್ಞಾನ ಹಾಗೂ ಜೀವನದ ಮೌಲ್ಯಗಳನ್ನು ತಿಳಿಸುವ ಪದಗಳು. ಈಗ ಸುಭಾಷಿತದೊಂದಿಗೆ ಬರುತ್ತಿದ್ದಾರೆ ಶಾಕ್ಷತಾ. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಇಂದಿನ ಸುವಿಚಾರ: यारों कदियत आस्ती शिक्षण. हिंदी अर्थ: शिक्षा भी एक ऐसी संपत्ति है जिसे कोई चुरा नहीं सकता. ಧನ್ಯವಾದಗಳು. ಸುದ್ದಿ ಸಮಾಚಾರ ಎಂದರೆ ಪ್ರತಿ ದಿನಪತ್ರಿಕೆ, ಟಿವಿ ಅಥವಾ ರೇಡಿಯೋದಲ್ಲಿ ಪ್ರಸಾರವಾಗುವ ಪ್ರಸ್ತುತ ಘಟನೆಗಳನ್ನು ತಿಳಿಸುವ ಮಾಹಿತಿಯನ್ನು ಸುದ್ದಿ ಸಮಾಚಾರ ಎನ್ನುವರು. ಈಗ ಸುದ್ದಿ ಸಮಾಚಾರದೊಂದಿಗೆ ಬರುತ್ತಿದ್ದಾರೆ ಪ್ರಿಯಾಂಕಾ ಮತ್ತು ಭಾವ್ಯ. ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಸುದ್ದಿ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಸಮಾಚಾರ. ಹಲವು ದೇಶಗಳಿಂದ ಟ್ರಂಪ್ ಸಂಗ್ರಹಿಸಿದ 100 ಬಿಲಿಯನ್ ಶುಲ್ಕ ಬಡ್ಡಿ ಸಮೇತ ವಾಪಸ್. ಹಾರ್ಮುಜ್ ಜಲಸಂಧಿ ಒಪ್ಪಂದ ಸನ್ನಿಹಿತ. ಈಗ ರಾಷ್ಟ್ರೀಯ ಸಮಾಚಾರ. ಡೀಸೆಲ್ಗೆ ಎಥೆನಾಲ್ ಮಿಶ್ರಣ ಯೋಜನೆ. ವಾರಣಾಸಿಯಲ್ಲಿ ಶ್ರೀ ಸ್ತೋತ್ರ ಪಠಣ. ಈಗ ರಾಜ್ಯ ಸಮಾಚಾರ. ಕರ್ನಾಟಕದಲ್ಲಿ ಮಳೆ ಹಿಡಿಕೆ. ಎಐ ಬಳಕೆ ಮಾನವ ಕೇಂದ್ರಿತವಾಗಿರಬೇಕು. ಕೊನೆಯದಾಗಿ ಕ್ರೀಡಾ ಸಮಾಚಾರ. ಹಾಕಿಯಲ್ಲಿ ಭಾರತ ಮೇಲುಗೆ ಆಯ್ಕೆಗಾರರಿಗೆ ರೋಹಿತ್ ಎಚ್ಚರಿಕೆ, ರಹಸ್ಯ ಬಯಲು. ಇಂದಿನ ಸುದ್ದಿ ಸಮಾಚಾರ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು. ಕೊನೆಯದಾಗಿ ವಿಶೇಷಾಂಕ. ಇದು ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವ ಒಂದು ಕಾರ್ಯವಾಗಿದೆ. ಈಗ ವಿಶೇಷಾಂಕದೊಂದಿಗೆ ಬರೆದಿದ್ದಾರೆ ಮನ್ವರ್ತಿ, ದಾಮ್ನಿ ಮತ್ತು ಜಾನ್ವಿ. ಇಂದಿನ ವಿಶೇಷಾಂಕದಲ್ಲಿ ಪ್ರಸ್ತುತೆ ಕನ್ನಡ ಹಾಗೂ ಛತ್ತೀಸ್ಗಢ ಶಬ್ದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಅಮ್ಮ, ತಾಯಿ, ತಂಗಿ, ಬಹಿನಿ, ಅಣ್ಣ, ಭಯ್ಯ, ಗಡಿಯ, ಸಂವಾರಿ. ಗೌರವಾನ್ವಿತ ಉಪಪ್ರಾಚಾರ್ಯರೇ, ಗೌರವಾನ್ವಿತ ಶಿಕ್ಷಕ ವೃಂದವೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಶುಭ ಮುಂಜಾನೆ. ಈ ವಾರದ ಹಿಂದೆ ನಾನು ನಮ್ಮ ಮೈಗ್ರೇಷನ್ ಮಕ್ಕಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ. ಹಾಗೆ ಇದರಲ್ಲಿ ಈ ಒಂದು ತಯಾರಿ ಮಾಡಿದರೆ ಅವರ ಒಂದು ಲೆವೆಲಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ.